ದೆಹಲಿ ಹೈಕೋರ್ಟ್ ವಿಚಾರಣೆ ಹೆಸರಿನಲ್ಲಿ ವೃದ್ಧೆಯೊಬ್ಬರನ್ನ ಬೆದರಿಸಿ 10 ದಿನಗಳ ಕಾಲ ವಿಡಿಯೋ ಕಾಲ್ನಲ್ಲಿ ನಿಗಾದಲ್ಲಿರಿಸಿ 15 ಲಕ್ಷ ರೂಪಾಯಿ ವಂಚಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಭಾಗ್ಯನಗರ ನಿವಾಸಿ ವಿಜಯ ಉಪ್ಪಿನ ವಯಸ್ಸು 83 ಅವರು ನಗರ ಸೈಬರ್ ಅಪರಾಧದ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಅಪರಿಚಿತ ವ್ಯಕ್ತಿಗಳು ವಿಜಯ ಉಪ್ಪಿನ ಅವರಿಗೆ ಕರೆ ಮಾಡಿ ತಾವು ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರು ಹಾಗೂ ತನಿಖಾ ಅಧಿಕಾರಿಗಳು ಎಂದು ಪರಿಚಯಿಸಿಕೊಂಡಿದ್ದಾರೆ. ಬಳಿಕ ಅವರ ವಿರುದ್ಧ ಗಂಭೀರ ಪ್ರಕರಣ ದಾಖಲಾಗಿದ್ದು ವಿಚಾರಣೆಗೆ ಸಹಕರಿಸಬೇಕೆಂದು ಹೇಳಿ ಮಾನಸಿಕ ಒತ್ತಡ ತಂದಿದ್ದಾರೆ. ಇದಾದ ಬಳಿಕ ಸುಮಾರು 10 ದಿನಗಳ ಕಾಲ ನಿರಂತರ ವಿಡಿಯೋ ಕಾಲ್ನಲ್ಲಿ ಸಂಪರ್ಕದಲ್ಲಿರಿಸಿಕೊಂಡು ಅವರ ಪ್ರತಿಯೊಂದು ಚಟುವಟಿಕೆಗಳನ್ನು ಗಮನಿಸುತ್ತಿದ್ದರು. ಈ ವೇಳೆ ಬ್ಯಾಂಕ್ ಖಾತೆಗಳ ವಿವರ, ಫಿಕ್ಸ್ ಡಿಪಾಸಿಟ್, ಎಫ್ಡಿ, ಉಳಿತಾಯ ಖಾತೆ ಹಾಗೂ ಮನೆಯಲ್ಲಿದ್ದ ಚಿನ್ನಾಭರಣಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ ಎಂದರು. ವಂಚಕರು ವಿಚಾರಣೆ ಹೆಸರಿನಲ್ಲಿ ಭಯ ಹುಟ್ಟಿಸಿ ಬ್ಯಾಂಕ್ನಲ್ಲಿದ್ದ ಎಫ್ಡಿಗಳನ್ನು ತಕ್ಷಣ ಬ್ರೇಕ್ ಮಾಡುವಂತೆ ಸೂಚಿಸಿದ್ದಾರೆ. ಅವರ ಮಾತಿಗೆ ನಂಬಿಕೆ ಇಟ್ಟ ವೃದ್ಧೆ ಬ್ಯಾಂಕ್ನಲ್ಲಿದ್ದ ಠೇವಣಿಗಳನ್ನು ಮುರಿದು ಕಳೆದ ಏಪ್ರಿಲ್ 9ರಂದು ಒಟ್ಟು 15 ಲಕ್ಷ ರೂಪಾಯಿ ಹಣವನ್ನು ಆರೋಪಿಗಳು ಸೂಚಿಸಿದ ಖಾತೆಗೆ ವರ್ಗಾಯಿಸಿದ್ದಾರೆ ಎಂದರು. ಹಣ ವರ್ಗಾವಣೆ ಬಳಿಕವೂ ಕೆಲ ದಿನಗಳ ಕಾಲ ಸಂಪರ್ಕದಲ್ಲಿದ್ದ ಆರೋಪಿಗಳು ನಂತರ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಅನುಮಾನಗೊಂಡ ಕುಟುಂಬಸ್ಥರು ಪರಿಶೀಲನೆ ನಡೆಸಿದಾಗ ತಾವು ಸೈಬರ್ ವಂಚನೆಗೆ ಒಳಗಾಗಿರೋದು ಗೊತ್ತಾಗಿದೆ ಎಂದರು. ಬೆಳಗಾವಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಡಿಜಿಟಲ್ ಅರೆಸ್ಟ್ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ನೊಂದವರು ಶ್ರೀಮತಿ ವಿಜಯ ಶಿವಶಂಕರ್ ಇದ್ದಾರೆ. ಇವರು 83 ಇಯರ್ ಓಲ್ಡ್ ಡಾಕ್ಟರ್ ಇದ್ದಾರೆ. ಇವರಿಗೆ ಒಂದಿನ ಒಂದು ವಿಡಿಯೋ ಕಾಲ್ ಬಂತು. ಅದರಲ್ಲಿ ಆ ಆರೋಪಿ ನಿಮ್ಮ ಮೇಲೆ ಒಂದು ಹೈಕೋರ್ಟ್ದು ಎನ್ಕ್ವೈರಿ ಆಗ್ತಾ ಇದೆ, ಆ ಕಾಲ್ನಲ್ಲಿ ದಿಲ್ಲಿ ಹೈಕೋರ್ಟ್ ಅವರು ತೋರಿಸಿದ್ದಾರೆ, ಒಂದು ಜಡ್ಜ್ ಇವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ ಮತ್ತು ಆ ಭಯ ಅವರಿಗೆ ಕೊಟ್ಟು ಅವರಿಂದ 2 ಕಂತದಲ್ಲಿ 18 ಲಕ್ಷ ಅವರು ತಗೊಂಡಿದ್ದಾರೆ. ಇದು ಈ ವರ್ಷ ಆಗಿದ್ದ 3ನೇ ಅಥವಾ 4ನೇ ಡಿಜಿಟಲ್ ಅರೆಸ್ಟ್ ಘಟನೆ ನಮ್ಮ ಬೆಳಗಾವಿ ನಗರದಲ್ಲಿ. ಜನರಲಿ ಇದರಲ್ಲಿ ಸೀನಿಯರ್ ಸಿಟಿಸನ್ ಯಾರಿದ್ದಾರೆ ಅವರೂ ವಿಕ್ಟಿಮ್ ಆಗ್ತಾ ಇದ್ದಾರೆ. ಅವರು ಕೂಡ ಜನರಲಿ ಒಂಟಿಯಾಗಿ ಯಾರಿರ್ತಾರೆ ಅವರು ವಿಕ್ಟಿಮ್ ಆಗ್ತಾ ಇದ್ದಾರೆ. ನಮ್ಮದು ಎಲ್ಲ ಸೀನಿಯರ್ ಸಿಟಿಸನ್ಸ್ಗೆ, ಬೆಳಗಾವಿ ನಗರದಲ್ಲಿ ಇರೋದು ಸೀನಿಯರ್ ಸಿಟಿಸನ್ಗೆ ಕೋರಿಕೆ ಇದೆ, ಡಿಜಿಟಲ್ ಅರೆಸ್ಟ್ ಕಾನೂನಿನಲ್ಲಿ ಈ ಥರ ಪ್ರಾವಧಾನ ಇಲ್ಲ. ನಿಮಗೆ ಈ ಥರ ಯಾರು ಕರೆ ಮಾಡಿದರೆ ತಕ್ಷಣವೇ ನೀವು ನಿಯರೆಸ್ಟ್ ನಿಮ್ಮ ಹತ್ತಿರ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ, ಇಲ್ಲಾಂದರೆ 112ಗೆ ಕರೆ ಮಾಡಿ, ನಮ್ಮ ಸಿಬ್ಬಂದಿ ನಿಮ್ಮ ಹತ್ರ ಬರ್ತಾರೆ ಮತ್ತು ಆ ಕಾಲ್ ನೀವು ಬರೀ ಕಟ್ ಮಾಡಬೇಕು. ಅದಕ್ಕೆ ಒಂದೇ ಸೊಲ್ಯೂಷನ್ ಇದೆ, ಆ ವಿಡಿಯೋ ಕಾಲ್ ನೀವು ಕಟ್ ಮಾಡಿ ಅಷ್ಟೇ. ನಿಮ್ಮ ಥರ ಸೀನಿಯರ್ ಸಿಟಿಸನ್ಗೆ ಈ ಥರ ದಿಲ್ಲಿಯಿಂದ ಫೋನ್ ಮಾಡಿಕೊಂಡು ಯಾರು ದಸ್ತಗಿರಿ ಮಾಡಲ್ಲ, ಏನು ಮಾಡಲ್ಲ. ಸೊ ಅಷ್ಟೇ ವಿಶ್ವಾಸ ಇರಲಿ, ನಾವು ನಿಮ್ಮ ಸೇವೆಗಾಗಿ ಇದ್ದೀವಿ. ದಯವಿಟ್ಟು ಈ ಡಿಜಿಟಲ್ ಅರೆಸ್ಟ್ಗೆ ನೀವು ವಿಕ್ಟಿಮ್ ಆಗಬೇಡಿ. ಧನ್ಯವಾದಗಳು. ದಿಲ್ಲಿ ಹೈಕೋರ್ಟಿಂದ ನಿಮ್ಮ ಎನ್ಕ್ವೈರಿ ನಡ್ತಾ ಇದೆ. ನಮ್ಮ ಜಡ್ಜ್ ಸಾಹೇಬರು ಇದ್ದಾರೆ, ಅವರು ಏನು ಫುಲ್ ಸೀನ್ಗೆ ರೆಡಿ ಮಾಡ್ತಾರೆ, ಜಡ್ಜ್ ಥರ ಕೂತಿರ್ತಾರೆ. ಸೊ ಅವರು ಸ್ವಲ್ಪ ಆರ್ಟಿಸ್ಟ್ ಇದ್ದಾರೆ ಈ ಕ್ರಿಮಿನಲ್ಸ್ ಎಲ್ಲ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.